ನಮ್ಮ ಬಬಲಾದಿಯ ಶ್ರೀಗಳು ನಾವು ಆಕಸ್ಮಿಕವಾಗಿ ಕೂಡಿದ್ದೀವಿ. ನಾನು MP ಇದ್ದಾಗ ಭಾಳ ಸಲ ಬಬಲಾದಿಗೆ ಹೋಗ್ತಿದ್ದೆ, ನನ್ನ ಕ್ಷೇತ್ರ ಇತ್ತು. ಇವತ್ತು ಅವ್ರು ನೆನಪು ಮಾಡಿಕೊಂಡ್ರು, ನೀವು MP ಇದ್ದಾಗ ಏನು ಕೆಲಸ ಆಗ್ಯಾವ, ಮುಂದೇನೂ ಆಗಿಲ್ಲ. ಅಂದರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರು ಸಹಿತ ಜನ ನೆನಪಿಡ್ತಾರೋ ಅನ್ನೋಂಥದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ, ಇವತ್ತು ಶಿರಟ್ಟಿಯಲ್ಲಿ ನಮ್ಮ ವಿಠ್ಠಲ್ ರುಕ್ಮಿಣಿ ಪ್ರಾಣ ಪ್ರತಿಷ್ಠಾಪನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮ ಆಗಿದೆ. ಇವತ್ತು ಹನುಮಾನ್ ದೇವಸ್ಥಾನದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಇದೆಲ್ಲ ನೋಡಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಹಿಂದೂಗಳು ಒಂದಾಗುವಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಸಹಿತ ಇವತ್ತು ನೋಡ್ತಾ ಇದ್ದೀರಿ. ನಾವು ಒಂದಾಗ್ಲಿಕ್ಕಂದ್ರೆ ನಮಗೆ ಭವಿಷ್ಯ ಇಲ್ಲ. ನಾವೆಲ್ಲ ಒಂದಾಗಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ದೇಶ ಭಾರತವಾಗಿ ಉಳಿಬೇಕಂದ್ರೆ ಎಲ್ಲ ಜನಾಂಗದವರು ಒಂದಾಗಿ ನಾವು ಇರಬೇಕು ಅನ್ನುವಂಥ ಕಾರಣದಿಂದಲೇ ಇಷ್ಟು ದೊಡ್ಡ ದೊಡ್ಡ ಸಭೆಗಳು, ಭಗವಾ ಜೆಂಡಾ, ಕೇಸರಿ ಜೆಂಡಾ, ಇವತ್ತು ಎಲ್ಲಿ ನೋಡೋದಲ್ಲಿ ಯಾರೂ ನಾಚ್ಕೋದಿಲ್ಲ. ಮೊದಲೆಲ್ಲ ಕೇಸರಿ ಸಾಲ ಹಾಕೊಳ್ಳಿಕ್ಕೆ ನಾಚ್ಕೋತಿದ್ರು. ಈಗ ಯಾರು ಧೈರ್ಯದಿಂದ ಇವತ್ತು ಕೇಸರಿ ಸಾಲ ಹಾಕುವಂಥ ವಾತಾವರಣ ಈ ರಾಜ್ಯದಲ್ಲಿ ಬಂದೈತಂದ್ರೆ ಮುಂದಿನ ಬೆಳವಣಿಗೆ ಬಹಳ ದೊಡ್ಡದಾದಂಥ ಫಲಿತಾಂಶ ಕೊಡ್ತದೆ ಅನ್ನುವಂಥ ಒಂದು ಸಂಕೇತ ನಾವು ನೋಡಕತ್ತಿ. ಇವತ್ತೆಲ್ಲ ಕಡೆನೂ ಸಾಕಷ್ಟು ನಾನು ಮಂಡ್ಯ, ಮದ್ದೂರು, ಮೈಸೂರು, ಚಾಮರಾಜನಗರವರೆಗೆ ಅಡ್ಡಾಡ್ತಾ ಇದ್ದೇನೆ. ಎಲ್ಲಿ ಈ ಹಿಂದುತ್ವ ಇರಲಿಲ್ಲೋ, ಎಲ್ಲಿ ಹಿಂದುತ್ವ ಅನ್ನೋಂಥದ್ದು ಜನರಲ್ಲಿ ಕಲ್ಪನೆ ಇರಲಿಲ್ಲೋ ಅಂತ ಹಳೆ ಮೈಸೂರು ಭಾಗದಲ್ಲಿ ಸಹಿತ ಇವತ್ತು ಹಿಂದೂಗಳ ಒಂದು ಒಕ್ಕಟ್ಟು ಕಾಣಿಸ್ತಾ ಇದೆ. ಬಹುಶಃ ಮದ್ದೂರಿಗೆ ಹೋದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು 20,000 ಜನ, ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಗಾಡಿ ಮಾಡಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಮದ್ದೂರಿನ ಕಾರ್ಯಕ್ರಮ ಆದಮೇಲೆ ಇಡೀ ಹಳೆ ಮೈಸೂರು ಬ್ಯಾಗ್ನಾಗೂ ಸಹಿತ ಇವತ್ತು ಹಿಂದುತ್ವದ ಅಲೆ ಏನು ಎದ್ದಿದೆ, ಅಲ್ಲಿರುವಂಥ ರಾಜಕಾರಣಿಗಳಿಗೂ ಭಯಂಕರ ಗಾಬರಿ ಆಗಿಬಿಟ್ಟಾರೆ. ಅವ್ರು ಅನಿಸಿರ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾಳ ನಮ್ಮದು ಒಂದು ಅವಕಾಶ ಇದೆ ಅಂತೇಳಿ. ಆದರೆ ಇವತ್ತು ನಾನೇನು ಇಡೀ ರಾಜ್ಯದಲ್ಲಿ ಅಡ್ಡಾಡಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಹೋದರೆ 5, 10, 15 ಸಾವಿರ ಜನ ಸೇರ್ತಾ ಇರೋದು ನೋಡಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಿತ್ತು ಅನ್ನೋಂಥದ್ದು ಒಂದು ವಾತಾವರಣ ತಯಾರಾಗ್ತಾ ಇದೆ. ಈ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಜನರಿಗೆ ಒಬ್ಬ ನೇರವಾಗಿ ಮಾತಾಡೋನು ಒಬ್ರು ಬೇಕಾಗ್ಯಾರ. ಬರೀ ನಾಟಕ ಮಾಡೋ ಕಂಪನಿ ಬೇಡಲಾಗೈತೆ. ಒಳಗೊಂದು ಮಾತಾಡೋದು, ಹೊರಗೊಂದು ಮಾತಾಡೋದು. ಮೊದಲೆಲ್ಲ ನನಗೆ ಬೈತಿದ್ರು, ಈಗ ಮಾತಾಡಬಾರ್ದು ರಾಜಕಾರಣದಾಗತ್ತೆ. ಆದ್ರೂ ನಾನು ಆರಿಸಿ ಬರ್ತಿದ್ದೆ. ಹಂಗೆ MP ಆದೆ, MLA ಆದೆ, MLC ಆದೆ. ಕಾರಣ ಏನಂದರೆ ಈಗ ವಿಧಾನಸಭೆಯಲ್ಲಿ ಸಹಿತ ಚರ್ಚೆಗಳು ಚಾಲು ಆದರೆ ನಮಗೆ ಸಿದ್ದರಾಮಯ್ಯನವ್ರಿಗೇ ನಡೆದಿರ್ತವೆ ಚರ್ಚೆ. ಉಳಿಕಿದವ್ರ ಕಡೆ ಅವರು ನೋಡೋದಿಲ್ಲ, ನಾವು ನೋಡೋದಿಲ್ಲ. ಯಾವುದೇ ನೀರಾವರಿ ವಿಚಾರ ಬಂತು, ಕರ್ನಾಟಕದಲ್ಲಿ ಅಭಿವೃದ್ಧಿ ವಿಚಾರ ಬಂದರೆ ಇವತ್ತು ಸಾಕಷ್ಟು ಕರ್ನಾಟಕದಲ್ಲಿ ಇವತ್ತು ಜನ ಈಗಾಗಲೇ ನಮ್ಮ ಮಹೇಶಣ್ಣ ಕೊಮಟಿಗಳು ಇವರು ಹೇಳಿದ್ರು, ಈ RC ಸೆಂಟ್ರ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಇದೆ. ಇನ್ನೂ ರೈತರಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ. ಆಲ್ಮಟ್ಟಿ ಯೋಜನೆ ಪೂರ್ಣ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರಿ ನೌಕರಿ ಸಾಕಷ್ಟು ಸುಮಾರು 2,88,000 ಹುದ್ದೆ ಖಾಲಿ ಇವೆ, ನೇಮಕಾತಿ ಆಗ್ತಾ ಇಲ್ಲ. ಸುಮಾರು 4 ಲಕ್ಷ ಹುದ್ದೆಗಳು ಈ ರಾಜ್ಯದಲ್ಲಿ ನಮ್ಮ ಯುವಕರು ಕಲ್ತು ಕೂತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಉದ್ಯೋಗ ಕಾಲ್ಫಾರ್ಮ್ ಆಗ್ತಾ ಇರಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಈ ರೀತಿ ಒಂದು ವಾತಾವರಣದಲ್ಲಿ ಇವತ್ತು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅಪಮಾನಗಳು ನೋಡಿ. ಇವತ್ತು ಗಣಪತಿ ಹೊಂಟಿರ್ತದೆ, ಅದು ಯಾರಿಗೂ ತೊಂದರೆ ಮಾಡಿರೋದಿಲ್ಲ ಗಣಪತಿ, ಆದರೂ ಅದ್ರ ಮ್ಯಾಗ ಕಲ್ಲು ಬೀಳ್ತಾವೆ. ಈಗ
ನಾವು ಮತ್ತೊಂದು ಸಮಾಜ ಯಾವುದೇ ಇದ್ರಾಗ ತೊಂದರೆ ಮಾಡಿಲ್ಲ. ಆದರೂ ಗಣಪತಿ ಮೇಲೆ, ರಾಮನವಮಿ ಮೇಲೆ, ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮಗಳ ಮೇಲೆ ಕಲ್ಲು ಬೀಳುವಂಥದ್ದು ಯಾಕೆ ಆಗ್ತಾಯಿದೆ ಅಂದರೆ, ಒಂದು ವರ್ಗವನ್ನು ಭಾಳ ನಾವು ಖುಷಿ ಪಡಿಸ್ಲಿಕ್ಕೆ ಹೋಗಿ ಇಡೀ ಸಮಾಜ ಇವತ್ತು ಮನೆ ಬಾಗಲಕೋಟೆ ವಿಧಾನಸಭೆ ಎಲೆಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಜನ ಸೇರೋದು ನೋಡಿದ್ರೆ 4-5 ಸಾವಿರ ಜನ ಸೇರ್ತಿದ್ರು ಒಂದು ಸಣ್ಣ ಕಮತ್ಗಿ ಅಂತ ಒಂದು ಹಳ್ಳಿ ಒಳಗೆ. ನನಗೆ ಗಾಬರಿ ಆಯ್ತು. JCB ಅಂತೂ ಎಲ್ಲ ಕಡೆ ಫಿಕ್ಸ್ ಅದ ನಮ್ಗೆ. ಎಲ್ಲಿ ಹೋಗಲಿ JCB ಹಾರ ಹಾಕೋದಂದ್ರೆ ಸಾಮಾನ್ಯ ಇಲ್ರಿ, ಅದಕ್ಕೆ ಬಾಡಿಗೆ ಕೊಡಬೇಕಲ್ಲ. ಒಂದು JCB ಹಾರ ಹಾಕೋದ್ರೆ ಒಂದು 10-15 ಸಾವಿರ ರೂಪಾಯಿ ಖರ್ಚೈತ್ರಿ ಮನುಷ್ಯನ. ಅದನ್ನೂ ಅವ್ರು ಸ್ವಂತ ಮಾಡ್ಲಕತ್ತಾರ ಅಂದ್ರೆ ಮುಂದೆ JCB ಸರ್ಕಾರ ಕರ್ನಾಟಕಕ್ಕೆ ಬರಬೇಕು ಅನ್ನೋಂಥದ್ದು ಎಲ್ಲರೂ ಮನಸ್ಸಾಗ. ಯಾಕೆ JCBದಿಂದಲೇ ಸ್ವಾಗತ ಮಾಡ್ಲಕತ್ತಾರಂದ್ರೆ, ಈ ಕುಯ್ ಮಾತಾಡೋರು, ನಾಟಕ ಮಾಡೋರು ಬೇಡಪ್ಪ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಬರೋಬ್ಬರಿ JCB ಹಚ್ಚಿದ್ರೆ ಬರೋಬ್ಬರಿ ಆಗ್ತದೆ ಸಂಕೇತ. ಜನ ಇವತ್ತು ಯುವಕರು ಕೊಳ್ಳಕತ್ತಾರ. ಇಲ್ಕಂದ್ರೆ ಹೊರಗೆ JCB ತರ್ತಿದ್ರು. ನಾವು ಇವ್ರದ್ದು JCB ಎಲ್ಲ ಇವರು JCBದಿಂದ ನಾವು ಉದ್ಧಾರ ಆಗಿನ ಹೇಳ್ತಿದ್ರು. ಆಗ ನಾವು ಮನೆಗೆ ಊಟ ಮಾಡ್ಯಾಗ ಯಾರು ದರಪ್ಪಣ್ಣ. ಅದಕ್ಕೆ JCBನೇ ಭಾಳ ನನಗೆ ಏನು ಬಂದೈತೆ, ಅದು ಹೋಮ್ ಐತೆ. ಈ JCBದಿಂದ ಆಗ್ತಿತ್ತು 28ರಾಗ ಯಾವ್ದು ಆಗ್ತದೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕದಲ್ಲಿ ನಾವೆಲ್ಲ ನೀವೆಲ್ಲ ಎಷ್ಟು ಜನ ಸೇರೋದು ನೋಡಿದ್ರೆ ನನಗೊತ್ತು ಮಾತಾಡಲಿಕ್ಕೇ ಬರಲಾಗೈತೆ. ಅಷ್ಟು ಸಂತೋಷ ಆಗಿದೆ. ಜನರಲ್ಲಿ ನಮ್ಮ ಮ್ಯಾಗಿರುವಂಥ ವಿಶ್ವಾಸ ನಮ್ಮ ಗುರುಗಳು ಸಹಿತ ಹೇಳಿದ್ರು, ಎಲ್ಲರ ಮನಸ್ಸಿನಾಗ ಐತಿ. ಇದು ಏನಪ್ಪ, ನಮ್ಮ ಧರ್ಮ ಉಳಿಬೇಕನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇರ್ಬೋದು ನೋಡಿ, ಇವತ್ತು ಈ ರೀತಿ ಒಂದು ವಾತಾವರಣ ಏನು ಥರ ಆಗಿದೆ. ನೀವೆಲ್ಲ 2028ಕ್ಕೆ ರೆಡಿ ಆಗಬೇಕು. ಕರ್ನಾಟಕದಲ್ಲಿ ಹೊಸ ಯುಗವನ್ನು ನಾವು ಪ್ರಾರಂಭ ಮಾಡೋಣ ಅಂತ ಮಾತನ್ನು ಹೇಳ್ತೀನಿ. ನೀರಾವರಿಗೆ ಮೊದಲು ನಾನು ಹೇಳಿದೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳೇ ಸುಮಾರು 1,16,000 ಕೋಟಿ ರೂಪಾಯಿ ಈಗ ಸಾಲದ ಬಡ್ಡಿ ತುಂಬಲಕ್ಕ ಮತ್ತು ಪಗಾರ ಮಾಡ್ಲಿಕ್ಕೆ ಗ್ಯಾರಂಟಿ ಸಲುವಾಗಿ ಸಾಲ ಮಾಡ್ಲಕತ್ತೀರಿ. ಅದ್ರ ಜೊತೆ 1 ಲಕ್ಷ ಕೋಟಿ ರೂಪಾಯಿ ತೆಗೀರಿ. ಹೆಂಗಾದ್ರೂ ತೆಗಿಲಕತ್ತೀರಿ ಸಾಲ. ಆ ಕೃಷ್ಣಾ ಯೋಜನೆ ಏನದಲ್ಲ ಸಂಪೂರ್ಣ ಮಾಡಿಬಿಟ್ರೆ ಸುಮಾರು 16 ಲಕ್ಷ ಎಕರೆ ನೀರಾವರಿ ಆಗ್ತದೆ. ರೈತರಿಗೆ ನೀವು ಹೇಳಿರಿ 40 ಲಕ್ಷ ರೂಪಾಯಿ ನೀರಾವರಿ ಇದ್ದ ಭೂಮಿಗೆ 30 ಲಕ್ಷ ರೂಪಾಯಿ ಕುಸ್ಗಿ ಜಮೀನು ಒಂದೇ ಕಂತನ ಕೊಟ್ಟು ಅವ್ರು ಮತ್ತೊಂದು ಕಡೆ ಪುನರ್ವಸತಿ ವ್ಯವಸ್ಥೆ ಮಾಡಿಬಿಟ್ರೆ, ಈ ನೀರಾವರಿ ಯೋಜನೆ ಮುಗಿಸ್ಬಿಟ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ. ಈ ಜನರಿಗೆ ಅವ್ರ ಸ್ವಂತ ದುಡಿದು ತಿನ್ನೋ ಶಕ್ತಿ ಅವ್ರಿಗೆ ಐತಿ. ಅವ್ರಿಗೆ ಬೇಕಾಗಿದ್ದು ಒಂದು ನೀರು, ಒಂದು ಕರೆಂಟ್. ಆ ದಿಕ್ಕಿನಲ್ಲಿ ಇವತ್ತೂ ಯಾರು ವಿಚಾರ ಮಾಡಲ್ಲ. ನಾ ಹೇಳ್ದೆ, ನೀವು ಎಲ್ಲ ಮುಖ್ಯಮಂತ್ರಿಗಳು ಇದೇ ನಾಟಕ ಮಾಡಿರಿ ಅಂತ ಹೇಳ್ದೆ. ನೀವು ನೋಡಿರ್ಬೇಕು. ಒಬ್ಬರು ಅಂತೂ ಹೇಳಿದರು, ನನ್ನ ರಕ್ತದಿಂದ ಬರೆದು ಕೊಡ್ತೀನಿ, ಕೃಷ್ಣ ಮುಗಿಸ್ಕೊಡ್ತೀನಿ ಅಂತ. ಆ ರಕ್ತ ಬೇಡ ಮಾರಾಯ, ನಮ್ಮ ರೊಕ್ಕ ಕೊಟ್ಬಿಡು. ಇಂಥ ಕತೆ ಹೊಡೆಯವರೇ ಭಾಳ ಮಂದಿ ಆಗಿಬಿಡ್ತಾರೆ. ರಕ್ತ ಯಾಕೆ ಬೇಕ್ರಿ? ರಕ್ತದಲ್ಲಿ ಬರೆದು ಕೊಡ್ತೀನಿ, ರಕ್ತದಿಂದ ನಾನು ರಕ್ತ ಕೊಡ್ತೀನಿ. ಯಾರು ರಕ್ತ ತೊಗೊಂಡೆ ನೀರು ಬರ್ತದೆ ಅಂತ. ಅದಕ್ಕೆ ಹೇಳಿದೆ, ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಫಸಾಸಿದೆ. ನೀವು ಹಂಗೆ ಮಾಡಬೇಡ್ರಿ ಸಿದ್ದರಾಮಯ್ಯನವರೇ. ಯಾಕಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.